ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮವು ಸಿದ್ದರಾಮೋತ್ಸವವು ಮೇ 20ರಂದು ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮವನ್ನ ಎರಡನೇ ಸಿದ್ದರಾಮೋತ್ಸವ ಎನ್ನುವ ಮೂಲಕ ಟಕ್ ಎಸ್ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮವೋ ಸಿದ್ದರಾಮೋತ್ಸವವೋ ಮೇ 20ರಂದು ಹೊಸಪೇಟೆಯಲ್ಲಿ ಕಾಂಗ್ರೆಸ್ನ ಸರ್ಕಾರದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಎರಡನೇ ಸಿದ್ದರಾಮೋತ್ಸವ ಎನ್ನುವಂತಹ ಮೂಲಕ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮವನ್ನೇ ಎರಡನೇ ಸಿದ್ದರಾಮೋತ್ಸವ ಅಂತ ಹೇಳಿ ಘೋಷಣೆ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಈ ಒಂದು ಅದ್ಧೂರಿ ಸಮಾರಂಭ. ಆದರೆ ಆ ಒಂದು ಕಾರ್ಯಕ್ರಮವನ್ನ ಎರಡನೇ ಸಿದ್ದರಾಮೋತ್ಸವ ಎಂದಿರುವಂತಹ ಸಚಿವ ಜಮೀರ್ ಮೇ 20ರ ಕಾರ್ಯಕ್ರಮ ಎರಡನೇ ಸಿದ್ದರಾಮೋತ್ಸವವಾಗಿ ಹೊರಹೊಮ್ಮಲಿದೆ. ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಿಗೆ ಹೋಗುವ ಮುಟ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಸಿಎಂ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮೋತ್ಸವ ಅಂತ ಹೇಳಿ ಬಿಂಬಿತವಾಗಿ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಆಗಿ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ, ಸಿದ್ದರಾಮೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ನಾವು, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮವಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡಿರೋ ತರ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮವೋ ಸಿದ್ದರಾಮೋತ್ಸವವೋ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ ಜನರಿಗೆ. ಮೇ 20ರಂದು ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾ ಇತ್ತು, ಅದನ್ನ ಸಿದ್ದರಾಮೋತ್ಸವ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ನಡೆಯಲಿರುವಂತಹ ಎರಡನೇ ಸಿದ್ದರಾಮೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಎರಡನೇ ಸಿದ್ದರಾಮೋತ್ಸವದಲ್ಲಿ 3 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ. ಹೊಸಪೇಟೆಯಲ್ಲಿ ನಡೆಯಲಿರುವ ಎರಡನೇ ಸಿದ್ದರಾಮೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಎರಡನೇ ಸಿದ್ದರಾಮೋತ್ಸವದಲ್ಲಿ 3 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ. ಸಿದ್ದರಾಮೋತ್ಸವಕ್ಕೆ ಸ್ವತಃ ಜಮೀರ್ ಒಬ್ಬರಿಂದಲೇ 2,000 ಬಸ್ಗಳ ಬುಕ್ಕಿಂಗ್ ಆಗಿದೆ. ಸಿದ್ದರಾಮೋತ್ಸವದಲ್ಲಿ 2 ಲಕ್ಷ ಮಂದಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೊಸಪೇಟೆಯಲ್ಲಿ 200 ಎಕರೆಯಲ್ಲಿ 10,000 ವಾಹನಗಳ ನಿಲುಗಡೆಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎರಡನೇ ಸಿದ್ದರಾಮೋತ್ಸವದ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉತ್ತರವನ್ನ ನೀಡಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿಯೇ ನಿಂತ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸಪೇಟೆಯಲ್ಲಿ ನಡೀತಿರುವಂತಹ ಎರಡನೇ ಸಿದ್ದರಾಮೋತ್ಸವ ಅಂತ ಹೇಳಿದ್ದಾರೆ. ಸೊ ಆ ಒಂದು ಸಿದ್ದರಾಮೋತ್ಸವಕ್ಕೆ ಭರ್ಜರಿ ತಯಾರಿಗಳು ಕೂಡ ನಡೆಸಲಾಗ್ತಾ ಇದೆ. ಎರಡನೇ ಸಿದ್ದರಾಮೋತ್ಸವದಲ್ಲಿ ಜಮೀರ್ ಅಹಮದ್ ಖಾನ್ ಅವರೊಬ್ಬರೇ 2,000 ಬಸ್ಗಳನ್ನ ಬುಕ್ ಮಾಡಿದ್ದಾರೆ.
3 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಅಂದ್ರೆ ಜಮೀರ್ ಅಹಮದ್ ಖಾನ್ ನಮ್ಮ ಬಳಿ ಜನರಿದ್ದಾರೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದಾರಾ ಎನ್ನುವಂತಹ ಪ್ರಶ್ನೆ. ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವೇ ಮರೀಚಿಕೆ. 2ನೇ ಸಿದ್ದರಾಮೋತ್ಸವವಾಗಿ ಬದಲಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಈ ಒಂದು ಕಾರ್ಯಕ್ರಮ. ಎಸ್, ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವೇ ಮರೀಚಿಕೆ. 2ನೇ ಸಿದ್ದರಾಮೋತ್ಸವವಾಗಿ ಬದಲಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. 2ನೇ ಸಿದ್ದರಾಮೋತ್ಸವದ ಮೂಲಕ ಮತ್ತೊಮ್ಮೆ ಬೃಹತ್ ರೀತಿಯಲ್ಲಿ ಶಕ್ತಿ ಪ್ರದರ್ಶನವಾಗ್ತಾ ಇದೆಯಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಸುವುದು ಅಸಾಧ್ಯ ಎನ್ನುವಂತಹ ಸಂದೇಶ ರವಾನೆ ಮಾಡಲಾಗ್ತಾ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಪಾಲ್ಗೊಳ್ಳುವಂತಹ ವೇದಿಕೆಯಲ್ಲೇ ಸಂದೇಶ. 2ನೇ ಸಿದ್ದರಾಮೋತ್ಸವ ಅಂತ ಬಣ್ಣನೆ ಮೂಲಕ ಈಗ ಸಿಎಂ ಸ್ಥಾನ ಸಿಗೋಲ್. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸಂದೇಶ ರವಾನೆ ಕೂಡ ಮಾಡಲಾಗ್ತಾ ಇದೆ. ಎಷ್ಟು ಸಿದ್ದರಾಮಯ್ಯ ಅವರ ಒಂದು ಸಹಚರರು, ಸಿದ್ದರಾಮಯ್ಯ ಅವರನ್ನ ಎತ್ತಿ ಕೊಂಡಾಡುವವರು ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಹೊಸಪೇಟೆಯಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ 2 ವರ್ಷ ಕಾಂಗ್ರೆಸ್ 2 ವರ್ಷ ಪೂರೈಕೆ ಮಾಡಿದ ಅಧಿಕಾರಕ್ಕೆ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅಂತ ಬಿಂಬಿತವಾಗ್ತಾ ಇಲ್ಲ. ಅದು ಏನಾಗ್ತಾ ಇದೆ ಅಂತಂದ್ರೆ, ಈಗ ಸಿದ್ದರಾಮೋತ್ಸವ ಎನ್ನುವಂತಹ ವಿಚಾರವಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಅಂತ ಹೇಳಿ ಬಿಂಬಿತವಾಗ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸೀದವಾಗಿ ನೇರ ಟಕ್ಕರನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮುಟ್ಟೋಕಾಗಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಟ್ಟೋಕಾಗಲ್ಲ. ನೀವೆಷ್ಟೇ ಸಲ ದೆಹಲಿಗೆ ಹೋಗಿ ಬಂದ್ರು, ಎಷ್ಟೇ ಸಲ ಹೈಕಮಾಂಡ್ಗಳನ್ನ ಮೀಟ್ ಮಾಡ್ಕೊಂಡು ಬಂದ್ರು, ಅದೆಷ್ಟೇ ಮೀಟಿಂಗ್ ಗಳನ್ನ ಹಾಕಿದ್ರು, ಅದೆಷ್ಟೇ ಚರ್ಚೆಗಳನ್ನ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರ್ನಿಂದ ಇಳಿಸೋಕೆ ಸಾಧ್ಯವೇ ಆಗೋದಿಲ್ಲ ಎನ್ನುವಂತಹ ಸಂದೇಶವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಕೊಡಲಿಕ್ಕೆ ಹೊರಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮತ್ತೆ ಉದ್ಭವವಾಗಿದೆ. 2ನೇ ಸಿದ್ದರಾಮೋತ್ಸವವಾಗಿ ಬದಲಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಕಾಂಗ್ರೆಸ್ ಒಳಗಡೆಯೇ, ಕಾಂಗ್ರೆಸ್ ಎನ್ನುವಂತಹ ಪಕ್ಷದ ಒಳಗಡೆಯೇ ಈಗ 2 ಬಣವಾಗಿ ಪರಿವರ್ತನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿರುವಂತಹ ಹಲವಾರು ಶಾಸಕರು ಸಚಿವರು ಎಲ್ಲ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡ್ರೆ, ಇನ್ನೂ ಒಂದಿಷ್ಟು ಜನ ಶಾಸಕರು ಸಚಿವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತುಕೊಳ್ತಾ ಇದ್ದಾರೆ. 2 ಬಣವಾಗಿದೆ. ಈ ವಿಚಾರವನ್ನ ಮಾತನಾಡಲಿಕ್ಕೆ ಬಳ್ಳಾರಿಯ ಪ್ರತಿನಿಧಿ ಚನ್ನಕೇಶವ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚನ್ನಕೇಶವ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮೋತ್ಸವ ಅಂತ ಹೇಳಿ ಕಾಂಗ್ರೆಸ್ನ ಸರ್ಕಾರದ ಕಾರ್ಯಕ್ರಮ ಬಿಂಬಿತವಾಗ್ತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದು ಇದು ಏನು ಇದೇ ತಿಂಗಳು ಏನು 20ರಂದು ಏನು ವಿಜಯನಗರ ಜಿಲ್ಲೆಯಲ್ಲಿ ಪುನೀತ್ ರಾಜ್ಕುಮಾರ್ ವೇದಿಕೆಯ ಕ್ರೀಡಾಂಗಣದಲ್ಲಿ ಏನು 2ನೇ ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಏನು ವಿಜಯನಗರ ಅವರು ಏನು ಜಮೀರ್ ಅಹಮದ್ ಖಾನ್ ನಮ್ಮ ಜಿಲ್ಲೆಯಲ್ಲೇ ನಾವು ಮಾಡ್ಬೇಕು ಅಂತ ಒಂದು ಸಿದ್ದರಾಮಯ್ಯ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸೂಚನೆ ಕೊಡ್ತಾರೆ. ಇದು ನಿಮ್ಮ ಜಿಲ್ಲೆಯಲ್ಲೇ ನೀವು ಮಾಡ್ಬೇಕು ಅಂತ ಒಂದು ಜಮೀರ್ ಅಹಮದ್ ಖಾನ್ ಹೇಳ್ತಾನೆ. ಇದು ಎಷ್ಟು ಸಿದ್ದರಾಮಯ್ಯ ಅವರು ನಿನ್ನೆ ವೀಕ್ಷಣೆ ಮಾಡಿದ್ದಾರೆ. ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಬಟ್ ಅವರು ಏನ್ ಹೇಳ್ತಿದ್ದಾರೆ, 3 ಲಕ್ಷ ಜನ ಸೇರ್ತಾರೆ ಅಂತ ಒಂದು ಜನರಿಗೆ ಭರವಸೆ ನೀಡಿದ್ದಾರೆ. ಏನು 695 ಬಸ್ಗಳು ಮತ್ತು 1000 ವ್ಯಾನ್ಗಳನ್ನು ನಾವು ನೀಡ್ತೀವಿ ಅಂತ ಕೂಡ ನಿನ್ನೆ ಜಮೀರ್ ಅಹಮದ್ ಖಾನ್ ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ಕೂಡ ತಿಳಿಸಿದ್ದಾನೆ. ಬಟ್ ಜನರು ಸೇರ್ತಾರೋ ಇಲ್ಲ, ಒಂದು ಜನರಲ್ಲಿ ಇವಾಗ ಏನು ಗೃಹಲಕ್ಷ್ಮಿ ಕೂಡ ಹಣ ಕೂಡ ಬರ್ತಾ ಇಲ್ಲ ಅಂತ ಒಂದು ಮಹಿಳೆಯರು ಹಿಂದೆ ಆಗ್ಬೋದು ಅಂತ ಒಂದು ದೃಶ್ಯ ಕೂಡ ಕಂಡು ಬರುತ್ತೆ ಇವಳೆ. ಎಸ್ ಚನ್ನಕೇಶವ್, ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.